ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥಗಳನ್ನು ಒಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ಮುಳುಗಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಮಹಾದೇವಿಯಕ್ಕನವರ ಪ್ರಸ್ತುತ ವಚನ ವ್ಯಕ್ತಿತ್ವ ವಿಕಸನ ಮತ್ತು ನೈತಿಕ ಆಧ್ಯಾತ್ಮಿಕ ಪರಿಶುದ್ಧಿಗೆ ಬೇಕಾದ ನೀತಿ ಸಂಹಿತೆ ಅಥವಾ ಸೂತ್ರ ಆಗಿದೆ. ಶುಚಿ ಅಂದರೆ ಕೇವಲ ಬಾಹ್ಯ ಶುದ್ಧಿ ಅಲ್ಲ, ಅದು ಅಂತರಂಗ ಮತ್ತು ಬಹಿರಂಗಕ್ಕೆ ಸಂಬಂಧಿಸಿದ್ದು. ಅವೆರಡೂ ಶುದ್ಧವಾಗಿದ್ದಾಗಲೇ ವ್ಯಕ್ತಿತ್ವ ವಿಕಾಸ ಆಗುವಂಥದ್ದು. ಭಾರತೀಯರಲ್ಲಿ ಪಂಚತೀರ್ಥಗಳ ಕಲ್ಪನೆ ಇದೆ. ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಸಮೀಪ ಇರುವಂಥ ಪವಿತ್ರ ಸ್ನಾನದ ಸ್ಥಳಗಳನ್ನು ಪಂಚತೀರ್ಥಗಳು ಅಂತ ಕರೀತಾರೆ. ಇಂದ್ರದುಮ್ನ ತೀರ್ಥ, ಮಾರ್ಕಾಂಡೇಯ ತೀರ್ಥ, ಶ್ವೇತ ಗಂಗಾ ತೀರ್ಥ, ಮಹೋದಧಿ ತೀರ್ಥ, ರೋಹಿಣಿ ಕುಂಡ. ಈ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗಿ ದೈವಿಕ ಆಶೀರ್ವಾದ ಸಿಗುತ್ತೆ ಅನ್ನುವಂಥ ನಂಬಿಕೆ. ಶರಣರು ಇಂಥವುಗಳ ಬಗ್ಗೆ ವಿಶ್ವಾಸ ಇಟ್ಟವರಲ್ಲ. ಪ್ರಸ್ತುತ ವಚನದಲ್ಲಿ ಅಕ್ಕ ಹೇಳುವಂಥ ಪಂಚತೀರ್ಥಗಳು ವ್ಯಕ್ತಿಯ ನಡಾವಳಿಕೆಗೆ ಸಂಬಂಧಪಟ್ಟಂಥವು. ಅವರು ಜಲಮೂಲವನ್ನು ತೀರ್ಥ ಅಂತ ಕರೀಲಿಲ್ಲ. ಇಲ್ಲಿ ಮುಖ್ಯವಾಗಿ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ ಮತ್ತು ಭಾವಶುಚಿಯ ಬಗ್ಗೆ ಹೇಳ್ತಾರೆ. ಮನುಷ್ಯ ಪ್ರತಿನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳು
ಮತ್ತು ಅವನ ನಡವಳಿಕೆ ಧರ್ಮಬದ್ಧವಾಗಿರಬೇಕು. ಅಲ್ಲಿ ಅನೈತಿಕತೆ ಇರಬಾರ್ದು. ಪ್ರಾಮಾಣಿಕತೆಗೆ ಒತ್ತು ಕೊಡಬೇಕು. ಆಗ ನಡೆ ಶುಚಿ ಆಗುತ್ತೆ. ಮಾತಿನಲ್ಲಿ ಸತ್ಯ, ಮೃದುತ್ವ, ಇನ್ನೊಬ್ಬರನ್ನು ನೋಯಿಸದ ಗುಣ ಇರಬೇಕಾಗುತ್ತೆ. ಸದುವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಅನ್ನೋ ಹಾಗೆ ಅವರು ಆಡುವಂಥ ಮಾತುಗಳು ನಯ ವಿನಯದಿಂದ ಕೂಡಿರಬೇಕು. ಮಾತು ಮಂತ್ರ ಅಥವಾ ಜ್ಯೋತಿರ್ಲಿಂಗ ಆಗಬೇಕು. ಮುಖ್ಯವಾಗಿ ನುಡಿದಂತೆ ನಡಿಬೇಕು. ನಡೆ ನುಡಿಗಳಲ್ಲಿ ವ್ಯತ್ಯಾಸ ಆಗಬಾರ್ದು. ಆಗ ಮಾತ್ರ ಮನುಷ್ಯ ಆಡುವಂಥ ನುಡಿ ಶುಚಿಯಾಗಲಿಕ್ಕೆ ಸಾಧ್ಯ. ನಡೆ ನುಡಿಯಂತೆ ತನುವಿನ ಶುಚಿ ಕೂಡ ಅಷ್ಟೇ ಮಹತ್ವದ್ದು. ತನುವಿನ ಶುಚಿ ಅಂದರೆ ಸ್ವಚ್ಛವಾಗಿ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ತೊಡೋದಲ್ಲ. ದೇಹದ ಮೂಲಕ ಮಾಡುವ ಪ್ರತಿಯೊಂದು ಕಾರ್ಯವೂ ಸಕಲ ಜೀವಾತ್ಮರ ಒಳಿತು ಬಯಸುವಂತೆ ಇರಬೇಕು. ಅದನ್ನೇ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿತ್ತು. ದುಶ್ಚಟ ದುರಭ್ಯಾಸಗಳಿಂದ ದೂರ ಇದ್ದು ವ್ಯಕ್ತಿಗತ ದೇಹವನ್ನು ದೇವಾಲಯದಂತೆ ಸ್ವಚ್ಛವಾಗಿಟ್ಕೊಳ್ಬೇಕು. ಅದಕ್ಕಾಗಿ ಬಸವಣ್ಣವರು ಕಾಯವೇ ಕೈಲಾಸ ಅಂತ ಹೇಳಿದ್ದು. ಕಾಯ ಅಂದರೆ ನಮ್ಮ ಶರೀರ. ಅದು ಕೈಲಾಸ ಆಗಬೇಕು ಅಂದರೆ ದೇಹದ ಮೂಲಕ ಸತ್ಕಾರ್ಯಗಳನ್ನು ಮಾಡಬೇಕೇ ಹೊರತು ಸಮಾಜ ಬಾಹಿರವಾದಂಥ ಕಾರ್ಯಗಳನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ದೇಹದ ಶುದ್ಧಿ ಕಾಯ್ದುಕೊಳ್ಳಿಕ್ಕೆ ತಿನ್ನಬಾರದ್ದನ್ನು ತಿನ್ನೋದು, ಕುಡಿಬಾರದ್ದನ್ನು ಕುಡಿಯೋದು, ಮಾಡಬಾರದ್ದನ್ನು ಮಾಡೋದು ಸಲ್ಲದು. ಬಸವಣ್ಣವರು ದೇಹ ದೇವಾಲಯ ಅಂತ ಹೇಳಿದ್ದು ಮಾತ್ರ ಅಲ್ಲದೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯುವ ಕೆಡಿಸಲಾಗದು ಅಂತ ಎಚ್ಚರಿಸಿದ್ದಾರೆ. ಈ ಎಚ್ಚರ ಇದ್ದು ಪವಿತ್ರ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಈ ತನು ಅಂದರೆ ದೇಹ ಶುಚಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಮುಂದಿನದು ಮನಶುಚಿ. ತನು ಮನಕ್ಕೆ ಅವಿನಾಭಾವ ಸಂಬಂಧ ಇದೆ. ಒಂದರ ಪ್ರಭಾವ ಮತ್ತೊಂದರ ಮೇಲೆ ಆಗುತ್ತೆ. ತನು ಶುಚಿಗೆ ಮನಶುಚಿ ಬಹಳ ಮುಖ್ಯ. ಮನಸ್ಸು ಮಂಗನಿದ್ದ ಹಾಗೆ. ಅದರ ಸ್ವಭಾವ ಚಂಚಲವಾದದ್ದು. ಒಳಿತಿಗಿಂತ ಕೆಡುಕಿನ ಕಡೆಗೆ ಮನಸ್ಸು ಓಡೋದೇ ಹೆಚ್ಚು. ಅಂಥ ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿ ಅದನ್ನು ಬುದ್ಧಿ ದೇಹದ ಹತೋಟಿಯಲ್ಲಿ ಇಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ವೈರಿಗಳಿಂದ ಮುಕ್ತಗೊಳಿಸಬೇಕು. ಅದಕ್ಕೆ ಬೇಕಾದದ್ದು ಇಷ್ಟಲಿಂಗ ಪೂಜೆ, ಸಜ್ಜನರ ಒಡನಾಟ, ಕಾಯಕ ಶ್ರದ್ಧೆ ಮತ್ತು ದಾಸೋಹ ಪ್ರಜ್ಞೆ. ಆಗ ಮನಶುದ್ಧಿ ಅನ್ನುವಂಥದ್ದು ಅಂಗೈನಲ್ಲಿ ಆಗುತ್ತೆ. ಅಕ್ಕ ಹೇಳುವ ಕೊನೆಯ ಭಾವ ಶುಚಿ. ಭಾವನೆಗಳೇ ಬದುಕಿನ ಭವ್ಯತೆಗೆ ಕಾರಣ ಆಗುವಂಥ ಅಂಶಗಳು. ಮನದಲ್ಲಿ ಸದ್ಭಾವನೆ ಮತ್ತು ದುರ್ಭಾವನೆ ಎರಡೂ ಇದಾವೆ. ಭಾವದಂತೆ ಬದುಕು ಅಂತ ಹೇಳ್ತಾರೆ. ಮಾಡುವ ಪ್ರತಿಯೊಂದು ಕಾರ್ಯದ ಹಿಂದೆ ಪವಿತ್ರ ಭಾವನೆ ಇರಬೇಕು. ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣ ನಿಷ್ಕಲ್ಮಶ ಭಾವನೆಯನ್ನೇ ಅವಲಂಬಿಸಿರುತ್ತೆ. ಭಾವನೆಗಳು ಕೆರಳಿ ದುರ್ಭಾವನೆಗಳಾಗದ ಹಾಗೆ ಎಚ್ಚರ ವಹಿಸಿ ಕಾಯಕಶೀಲರಾಗುವುದೇ ಭಾವಶುಚಿಗೆ ಪ್ರೇರಣೆ. ಕೊನೆಯಲ್ಲಿ ಇಂತಿ ಪಂಚತೀರ್ಥಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಕೊಳ್ಳ ಅಂತ ಹೇಳಿ ಲಿಂಗೈನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಶರಣರು ಮಾತ್ರ 5 ಶುಚಿಗಳನ್ನು ಬದುಕಿನಲ್ಲಿ ಖಂಡಿತ ಅಳವಡಿಸಿಕೊಂಡವರು. ಅವರ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ. ಅಂಥ ಶರಣರ ದರ್ಶನವನ್ನು ಮಾಡಿಸಿ ನನ್ನ ಪಂಚಶುಚಿಯನ್ನು ಕಾಪಾಡು ಅನ್ನುವಂಥ ಭಾವ ವಚನದಲ್ಲಿದೆ. ಅಂದರೆ ಅಂಥ ಆದರ್ಶ ವ್ಯಕ್ತಿಗಳ ಸಹವಾಸ, ಮಾರ್ಗದರ್ಶನ ದೊರೆತಾಗ ನಾನು ಈ ಸಂಸಾರದ ಬಂಧನದಿಂದ ಕಳಿಸ್ಕೊಂಡು
ಲಿಂಗಾಂಗ ಸಮರಸ ಸುಖವನ್ನು ಸವಿಲಿಕ್ಕೆ ಸಾಧ್ಯ ಅನ್ನುವಂಥ ನಂಬಿಕೆ ಅಕ್ಕ ಮಹಾದೇವಿ ಹೊತ್ತು. ಮಂತ್ರ ತಂತ್ರ ಪೂಜೆ ಧ್ಯಾನ ಇತ್ಯಾದಿ ಕ್ರಿಯೆಗಳಿಗಿಂತ ಪಂಚಶೀಲಗಳನ್ನು ಕಾಯ್ದುಕೊಳ್ಳುವಂಥದ್ದು ಲಿಂಗಾಂಗ ಸಮರಸ ಸುಖಕ್ಕೆ ಸೋಪಾನ. ಇದು ವಚನದಲ್ಲಿರುವಂಥ ಮಹತ್ವದ ಸಂದೇಶ. ಈ ವಚನದ ಆಶಯದಂತೆ ಬದುಕಿದಂಥವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಅದರಲ್ಲೂ ಬಸವಣ್ಣನವರನ್ನು ಪಂಚಪರುಷ ಮೂರ್ತಿ ಅಂತಲೇ ಅವತ್ತಿನ ಶರಣರು ಗೌರವಿಸಿದ್ದಾರೆ. ಬಸವಣ್ಣನವರ ಹಸ್ತಪರುಷ, ದೃಷ್ಟಿಪರುಷ, ವಾಕ್ಪರುಷ, ಮನಪರುಷ, ಭಾವಪರುಷ ಇಂಥ ಬಸವಣ್ಣನವರಂಥ ಶರಣರನ್ನು ತೋರಿಸಿ ಅವರಂತೆ ಬಾಳುವ ಅವಕಾಶ ನಮ್ಮದಾಗಬೇಕು ಅನ್ನುವಂಥ ಆಶಯ ಈ ವಚನದಲ್ಲಿದೆ. ಪ್ರಭುದೇವರು ಸಹ ಸಂಗನ ಬಸವಣ್ಣನ ಪಂಚಪರುಷ ಮೂರ್ತಿಯಾಗಿ ಬೆಳಗುವ ಜ್ಯೋತಿ ತಾನೇ ನೋಡ ಗುಹೇಶ್ವರ ಲಿಂಗವು ಅಂತ ಹೇಳಿದ್ದಾರೆ. ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಭಾವ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ನಡೆ ಶುಚಿ ನುಡಿ ಶುಚಿ ಮನ ಶುಚಿ ಭಾವ ಶುಚಿ ಇಂತಿ ಪಂಚತೀರ್ಥಂಗಳ ನೋಳಗೊಂಡು ಇಂತಿ ಪಂಚತೀರ್ಥಂಗಳ ನೋಳಗೊಂಡು ಮಧ್ಯದಲ್ಲಿ ನಿಂದ ಮಧ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಮಧ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಗಿಕೊಳ್ಳ ಎನ್ನ ನುಳುಗಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಮನ ಶುಚಿ ಭಾವ ಶುಚಿ ಮನ ಶುಚಿ ಭಾವ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ
ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.